ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಕನ್ನಡ ನಾಮಫಲಕದ ಹೋರಾಟಕ್ಕೆ ರಾಜಕೀಯ ಲೇಪನ ನೀಡುತ್ತಿದ್ದಾರೆ, ಇದು ಶುದ್ಧ ಸುಳ್ಳು ಎಂದು ಸ್ಪಷ್ಟನೆ ನೀಡಿದ ಕರವೇ ಅಧ್ಯಕ್ಷ. ನಿನ್ನೆ ತಡರಾತ್ರಿ ವ್ಯಕ್ತಿಯನ್ನು ಬೆತ್ತಲೆಗೊಳಿಸಿ ಕಟ್ಟಿಗೆಯಿಂದ ಥಳಿಸಿ ಕೊಲೆ ಮಾಡಿರುವ ಘಟನೆ ಆಳಂದ್ ರಸ್ತೆಯಲ್ಲಿರುವ ಲ್ಯಾಪ್ರಸಿ ಕಾಲೋನಿಯಲ್ಲಿ ನಡೆದಿದೆ. ಶಾಣಬಸಪ್ಪ ಸುಗೂರ್ ಅವರ ನೇತೃತ್ವದಲ್ಲಿ ಪ್ರಜಾಸುದ್ದಿ ಕನ್ನಡ ದಿನಪತ್ರಿಕೆ 15ನೇ ವಾರ್ಷಿಕೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕ ಪ್ರಥಮ ಪತ್ರಕರ್ತರ ಸಮ್ಮೇಳನ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಬೌದ್ಧ ಧರ್ಮ ಎಂದು ಬರೆಸಿ ಮುಂದೆ ತಮ್ಮ ಉಪಜಾತಿಗಳನ್ನು ನಮೂದಿಸಲು ಕರೆ. ಈಗ ವಾರ್ತೆಗಳ ವಿವರ. ಕಣ್ಣಿ ಮಾರುಕಟ್ಟೆಗೆ 30ರ ಒಳಗಾಗಿ ಕನ್ನಡ ನಾಮಫಲಕ ಹಾಕದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಆನಂದ್ ಎಸ್ ದೊಡ್ಮನಿ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಣ್ಣಿ ಮಾರುಕಟ್ಟೆಗೆ ಹಾಕಲಾಗಿದ್ದ ಕನ್ನಡ ಬೋರ್ಡ್ ಅನ್ನು ತೆಗೆದು ಪರಭಾಷೆಗೂ ನಾಮಫಲಕ ಹಾಕಿರುವುದನ್ನು ಖಂಡಿಸಿ ನಾವು 18ರಂದು ಮಧ್ಯಾಹ್ನ ನಗರಾಭಿವೃದ್ಧಿ ಕಚೇರಿಗೆ ತೆರಳಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಾಗ, ನಮ್ಮ ಸಂಘಟನೆಯ ಕೆಲ ಯುವಕರು ಮಸಿ ಬೆಳೆದಿದ್ದೇವೆ, ಕನ್ನಡಕ್ಕೆ ಅವಮಾನ ಆದರೆ ನಮಗೆ ಅವಮಾನವಾಗುತ್ತೆ, ಹಾಗಾಗಿ ನಾವು ಅಧಿಕಾರಿಗಳಿಗೆ ಮಸಿ ಬೆಳೆದಿದ್ದೇವೆ ಎಂದು ಸಮರ್ಥನೆ ಮಾಡಿಕೊಂಡರು. ನಾವು ನಮ್ಮ ಸಂಘಟನೆ ಯುವಕರು ಪರಭಾಷೆ ನಾಮಫಲಕ ಹಾಕಿರುವುದನ್ನು ಪ್ರಶ್ನಿಸಿದ್ದಕ್ಕೆ ಮತ್ತು ಕನ್ನಡದ ಪರವಾಗಿ ಹೋರಾಟ ಮಾಡಿದರೆ ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮನ್ನು ಜೈಲಿಗಟ್ಟುತ್ತಾರೆ ಎಂದು ಆಕ್ರೋಶ ಹೊರಹಾಕಿದರು. ನಂತರ ಮಾತನಾಡಿದ ಈ ಪ್ರಕರಣದಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ರಾಜಕೀಯವನ್ನು ಬೆರೆಸಿ ರಾಜಕೀಯ ನಾಯಕರನ್ನು ಎಳೆದು ತರುತ್ತಿದ್ದಾರೆ. ನಮ್ಮ ಪ್ರತಿಭಟನೆಗೂ ಮತ್ತು ರಾಜಕೀಯಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಸೆಪ್ಟೆಂಬರ್ 30ರ ಒಳಗಾಗಿ ಕನ್ನಡ ನಾಮಫಲಕ ಹಾಕದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸಹ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು. ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದರೆ ಕಾನೂನು ಹೋರಾಟಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ಕಲಬುರಗಿ ನಗರಾಭಿವೃದ್ಧಿ ಇಲಾಖೆ ಎದುರುಗಡೆ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳ ಮಾತಿನ ಚಿಕ್ಕಮುಖಿಯಾಗಿ ಅವರು ಕನ್ನಡವನ್ನು ಅವಮಾನಿಸಿದರೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕಾರ್ಯಕರ್ತರ ಮುಖಕ್ಕೆ ಬಸ್ಸಿಯನ್ನು ಹಚ್ಚಿರುತ್ತಾರೆ. ಆ ವಿಚಾರವಾಗಿ ನಾವು ಪೊಲೀಸ್ ಠಾಣೆಯಲ್ಲಿ ನಮ್ಮನ್ನು ಕರ್ಕೊಂಡು ಹೋದಾಗ ಹೊರಗಡೆ ವಾತಾವರಣ ಬೇರೆ ಆಗಿದೆ ಅಂತ ನಮ್ಗೆ ಸುದ್ದಿ ಬಂತು. ಅದೇನಪ್ಪ ಅಂದರೆ ನಮ್ಮ ಕನ್ನಡ ನಾಡು ನುಡಿ ಹೋರಾಟಕ್ಕೆ ರಾಜಕೀಯ ಬಣ್ಣವನ್ನು ಬಳಿಯಲು ಪ್ರಯತ್ನಿಸಿದಾರಂತೆ ಈ ವಿಚಾರ ಸುದ್ದಿ ಆಯಿತು. ಆ ವಿಚಾರಕ್ಕೋಸ್ಕರ ನಾವು ಇವತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನ ತಮ್ಮ ಎದುರುಗಡೆ ವಿವರವಾಗಿ ಹೇಳಲು ಬಂದಿದ್ದೀವಿ. ಅದೇನಪ್ಪ ಅಂದರೆ ನಾವು ನಮಗೆ ಯಾವುದೇ ರಾಜಕೀಯ ಪಕ್ಷ ಆಗಲಿ ಮತ್ತು ಧರ್ಮಕ್ಕಾಗಲಿ ನಾವು ಯಾವುದಕ್ಕೂ ಸೀಮಿತ ಅಲ್ಲ. ನಾವು ಯಾರ ಮಾತು ಕೇಳಿ ನಮಗೆ ಹೋರಾಟ ಮಾಡೋಂಥ ಅವಶ್ಯಕತೆ ಇಲ್ಲ. ನಮಗೆ ಯಾರ ರಾಜಕೀಯ ವ್ಯಕ್ತಿಗಳ ಸಹಾಯ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಬೆನ್ನೆಲುಬಾಗಿ ಕನ್ನಡದ ಹುಲಿ, ಕರ್ನಾಟಕದ ಭೀಷ್ಮ ಡಿ ನಾರಾಯಣಗೌಡರ ಹಸ್ತ ನಮ್ಮ ಮೇಲಿದೆ. ಹಾಗಾಗಿ ನಾಡು ನುಡಿ ನೆಲ ಜಲ ವಿಷಯ ಬಂದಾಗ ನಾವು ಸದಾ ಇವತ್ತು ಹೋರಾಟ ಮಾಡಕ್ಕೆ ಮುಂದಿದ್ದೀವಿ. ಸುಮಾರು ಇಲ್ಲೇ ಈ ಪತ್ರಿಕಾ ಭವನದಲ್ಲೇ ನಾವು 3-4 ವರ್ಷದಿಂದ ಪತ್ರಿಕಾಗೋಷ್ಠಿ ಮಾಡ್ತೀವಿ. ಕನ್ನಡ ನಾಮಫಲಕ ವಿಚಾರ ಹೇಳ್ತೀವಿ. ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಸುಮಾರು ಸಲ ಮನವಿಯನ್ನು ಸಲ್ಲಿಸ್ತೀವಿ. ಸರ್ಕಾರದ ಆದೇಶದಂತೆ ಏನು ಎಲ್ಲ ನಾಮಫಲಕಗಳಲ್ಲಿ ಶಾಲಾ ಬೋರ್ಡ್ಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಏಜೆನ್ಸಿಗಳೇನು ಖಾಸಗಿ ಏಜೆನ್ಸಿಗಳು ಬೋರ್ಡ್ ನಾಮಫಲಕ ಅಂತ ಎಲ್ಲದರಲ್ಲೂ 60% ನಾವು ಇರಬೇಕು ಅಂತೇಳಿ ಸರ್ಕಾರ ಆದೇಶ ಇದೆ. ಹಾಗಿದ್ರೂ ಕೂಡ ಯಾರು ಇದನ್ನು ಮಾಡ್ತಾ ಇದ್ದಾರೆ.
ಹಾಗಾಗಿ ಅವತ್ತು ಒಂದಿನ ಏನಾಗಿ 18ನೇ ತಾರೀಕಿಗೆ ನಾವು ಅಲ್ಲಿ ಹೋದಾಗ ನಾವು ಅವ್ರನ್ನ ಕೇಳಿದ್ವಿ, ಅಲ್ಲಿ ಕನ್ನಡ ಇಂಗ್ಲಿಷ್ ನಾಮಫಲಕ ಇತ್ತು, ಯಾಕೆ ತೆರವುಗೊಳಿಸ್ತೀರಿ ಅಂತ ಕೇಳಿದಾಗ, ಇಲ್ಲ ರೀ ನಾವು ತೆರವುಗೊಳಿಸಿಲ್ಲ, PWD ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ, ಅವ್ರ ಕರೆಸ್ತೀನಿ ಅಂತ ನಮ್ಮ ನಗರಾಭಿವೃದ್ಧಿ ಕಮಿಷನರ್ ಅವರು ಹೇಳಿದ್ರು. ಸರಿ ಸರ್ ಕರೆಸಿ ಅಂದಾಗ ಅವ್ರು ಬಂದಾಗ ಅವ್ರಿಗೆ ಒಂದೇ ಪ್ರಶ್ನೆ ಕೇಳಿದ್ರು, ನಾವು ಇಲ್ಲಿವರೆಗೂ ಯಾವ ಭಾಷೆ ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ, ನಾವು ಇನ್ನೊಂದು ಭಾಷೆ ವಿರೋಧ ಅನ್ನೋದಕ್ಕಿಂತ ಕನ್ನಡ ಪರ ಇದ್ದೀವಿ, ಕರ್ನಾಟಕದ ಪರ ಇದ್ದೀವಿ ಅಂತ ಹೇಳಿದಾಗ ಅವ್ರು ಏನು ಹಾರಿಗೆ ಉತ್ತರ ಕೊಡ್ತಾರಂದ್ರೆ, ನಾವು ಅಲ್ಲಿ ಟ್ರಯಲ್ ಮಾಡಿದ್ದೀವಿ, ನಾವು ಕನ್ನಡ ಭಾಷೆ ಇಂಗ್ಲಿಷ್ ಭಾಷೆ ಟ್ರಯಲ್ ಮಾಡಿದ್ದೀವಿ ಅಂತ. ನಾವು ಅವ್ರಿಗೆ ಒಂದು ಮರು ಪ್ರಶ್ನೆ ಮಾಡಿದ್ವಿ, ಏನಂದ್ರೆ ನೀವು PWD ಅದಕ್ಕೆ ಸುಮಾರು ಕಟ್ಟಡವನ್ನು ಕಟ್ಟಿದ್ದೀರಿ, ಎಲ್ಲಾ ಕಟ್ಟಡದ ಮೇಲೆ ಕೂಡ ಟ್ರಯಲ್ ಮಾಡಿದ್ದೀರಾ? ಇಲ್ಲ. ಆ ಟ್ರಯಲ್ ಮಾಡಕ್ಕೆ ಯಾರೊಂದು ಸರ್ಕಾರದ ಸಪರೇಟ್ ಆಗಿ ವಿಶೇಷ ಅನುದಾನ ಇರುತ್ತಾ? ಸುಮಾರು ಒಂದು 2 ಲಕ್ಷ ಖರ್ಚಾಗಿರ್ಬೋದು. ಆ ಖರ್ಚಾಗಿದ್ದಂತ ನಿಮ್ಗೆ ಸಂಬಳದಿಂದ ವೈಯಕ್ತಿಕ ಹಾಕ್ತಾರೆ, ಅದು ಸರ್ಕಾರದ ಅನುದಾನನೇ ಖರ್ಚು ಅಲ್ಲ. ಆ ವಿಷಯ ಕೇಳಿದಾಗ ಇಲ್ರಿ ನಾವು ಹಾಕ್ತೀವಿ, ನಮಗಿದು ನೇರವಾಗಿ ಅಂಗಡಿ ಹುಂಡಿ ಕನ್ನಡಿ ಬೇಕಾಗಿಲ್ಲ, ಅಲ್ಲಿ ಉರ್ದು ಹಾಕಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಅವರು ನಮ್ಮ ಬಗ್ಗೆ ತೆರವುಗೊಳಿಸಲ್ಲ ಒಡೆದು ಹಾಕಿದ್ದಾರೆ. ಅದು ಕೂಡ ನಮ್ಮ ಹತ್ರ ಪ್ರೂಫ್ ಇದೆ. ನಾವು ಅಲ್ಲಿ ಹೋಗಿ ಎಲ್ಲ ವಿಚಾರಣೆ ಮಾಡಿದಾಗ ಅಲ್ಲಿ ಸೆಕ್ಯೂರಿಟಿ ಅವರಾಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಏಜೆನ್ಸಿದವ್ರು ಹೇಳಿದ್ರು ಉರ್ದು ಹಾಕಿಲ್ಲ, ಮೊನ್ನೆ ಹೋರಾಟ ಮಾಡ್ತೀನಿ ಅಂತ ಹೇಳಿ ಮುಸ್ಲಿಂ ಬಾಂಧವರು ಹೇಳಿದಾಗ ಉರ್ದು ಸಲುವಾಗಿ ಇದನ್ನು ಒಡೆದು ಹಾಕಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡವನ್ನು ಉಳಿಸಿಕೊಳ್ಳುವಂತ ಬೆಳೆಸುವಂಥ ಸರ್ಕಾರಿ ಅಧಿಕಾರಿಗಳು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದಕ್ಕೆ ಹೆಮ್ಮೆ ಪಡಬೇಕು. ನಮ್ಮ ಹೋರಾಟಕ್ಕೆ ಹೆಮ್ಮೆ ಪಡುವುದನ್ನು ಬಿಟ್ಟು ನಮ್ಮ ಹೋರಾಟಕ್ಕೆ ರಾಜಕೀಯ ಬಣ್ಣ ಬಳಿಯೋದಾಗ್ಲಿ, ನಮ್ಮ ಮೇಲೆ ಇಲ್ಲಿಸಲ್ಲದ ಆರೋಪವನ್ನು ಮಾಡೋದಾಗ್ಲಿ ಮಾಡಬಾರದು. ಯಾಕಂದ್ರೆ ಈ ಸಂದರ್ಭದಲ್ಲಿ ಅಪ್ಪು ರಾಜು, ರವೀಂದ್ರ ಶ್ರೀಕಾಂತ್ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಿನ್ನೆ ತಡರಾತ್ರಿ ವ್ಯಕ್ತಿಯೊಬ್ಬನನ್ನು ವಿವಸ್ತ್ರಗೊಳಿಸಿ ಕಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಿರುವ ಘಟನೆ ಕಲಬುರಗಿ ನಗರದ ಲ್ಯಾಪ್ರಸಿ ಕಾಲೋನಿಯಲ್ಲಿ ನಡೆದಿದೆ. ಕಲಬುರಗಿ ನಗರದ ಆಳಂದ್ ರಸ್ತೆಯಲ್ಲಿರುವ ಲ್ಯಾಪ್ರಸಿ ಕಾಲೋನಿಯಲ್ಲಿರುವ 38 ವರ್ಷದ ಚಾಂದ್ ಸಾಬ್ ಎಂಬುವ ವ್ಯಕ್ತಿಯನ್ನು ಹಳೆ ವೈಷಮ್ಯದ ಹಿನ್ನೆಲೆ ಬಟ್ಟೆ ಬಿಚ್ಚಿ ಕಟ್ಟಿಗೆಯಿಂದ ಥಳಿಸಿ ಕೊಲೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಕೊಲೆ ನಡೆದಿರುವ ಮಾಹಿತಿ ತಿಳಿದು RG ನಗರ ಪೊಲೀಸ್ ಸಿಬ್ಬಂದಿ ಮತ್ತು ಪೊಲೀಸ್ ಕಮಿಷನರ್ ಶರಣಪ್ಪ ಅವರು ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲನೆ ಮಾಡಿದಾಗ ರಾತ್ರಿ ಮನೆಯಲ್ಲಿ ಯಾರೂ ಇಲ್ಲದಾಗ ಎಣ್ಣೆ ಪಾರ್ಟಿ ಮಾಡಿ ಯಾರೋ ಪರಿಚಿತರೇ ಹಳೆ ದ್ವೇಷ ಇಟ್ಟುಕೊಂಡು ಚಾಂದ್ ಸಾಬ್ನನ್ನು ಬಟ್ಟೆ ಬಿಚ್ಚಿ ಕಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಲಾಗಿದೆ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ತನಿಖೆ ನಡೆಸಿ ಯಾರು ಕೊಲೆ ಮಾಡಿದ್ದಾರೆ ಎಂದು ಪತ್ತೆ ಹಚ್ಚಲಾಗುತ್ತದೆ ಎಂದ ಪೊಲೀಸ್ ಕಮಿಷನರ್ ಮಾಹಿತಿ ನೀಡಿದರು. ರೀಸೆಂಟ್ ಆಗಿ ನಿನ್ನೆ ತಡರಾತ್ರಿಯಾಗಿ ಪ್ರಾಥಮಿಕವಾಗಿ ಏನು ಸತ್ಯಕ್ಕೆ ಏನು ಕಾರಣ ಯಾವ ರೀತಿ ಹೊಡೆದಿದ್ದಾರೆ, ಕೆಲವು ಅಂದ್ರೆ ಗುರುಗಳು ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ನೀವು ಸ್ಥಳದಲ್ಲಿ ದೊರೆತಿರುವ ಸಾಕ್ಷಿಗಳು ಯಾವ ರೀತಿ ರಫನ್ಗಳು ನಾಟಿ ಪೇಪರ್ ಕಟ್ಟರ್ ಬೇಸಿಕಲಿ ಪ್ರಾಥಮಿಕವಾಗಿ ಯಾವುದೋ ಒಂದು ವೈಯಕ್ತಿಕ ದೇಶದಿಂದ ಆ ಹಿನ್ನೆಲೆಯಲ್ಲಿ ಒಬ್ಬರೇ ಇದ್ದಾರೆ ಸರ್ ಇಲ್ಲಿ. ವೈಯಕ್ತಿಕ ಕಾರಣ ಅಂತ ಹೇಳಿದ್ರೆ ಅದು ಸಲುವಾಗಿ ಕಾಮೆಂಟ್ ಆಗಿ ಸೊ ವೈಯಕ್ತಿಕ ಅದು ಯಾರು ಮಾಡಿದ್ರೆ ಕೆಲವು ಬೇರೆ ಹೇಳಿದ್ದಾರೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಏನು ಕುರಿತಲ್ಲಿನ ಆಗಿದೆ ಅಥವಾ ಬೇರೆ ಯಾವುದಾದ್ರೂ ವೈದ್ಯ ಕಾರಣವಲ್ಲ ತನಿಖೆಯನ್ನು ಗೊತ್ತಾಗುತ್ತೆ. ಸೊ ಆದಷ್ಟು ಬೇಗ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೆಲವು ಸೊನ್ನೆ ಯೂಸ್ ಮಾಡಿದ್ದಾರೆ, ಪೈಪ್ ಯೂಸ್ ಮಾಡಿದ್ದಾರೆ, ಪೇಪರ್ ಕಟಿಂಗ್ ಬ್ಲೇಡ್ ಆ ರೀತಿ ಯೂಸ್ ಮಾಡಿದ್ದಾರೆ, ಈವನ್ ಪ್ಲಾಸ್ಟಿಕ್ ಬೇರೆ ಬರ್ತಿದೆ.
ಸೊ ಯಾವುದೋ ವೈಯಕ್ತಿಕ ದ್ವೇಷದಿಂದ ಹಲ್ಲೆ ಆಗಿರೋದು ಪ್ರಾಥಮಿಕ ಬೈಕ್ ಕಟ್ಟಿ ಏನಾದ್ರು ಹೊಡೆದಿದ್ದಾರೆ ಅದಕ್ಕೆ ಅಕ್ಕಪಕ್ಕ ಮನೆಗಳಿದ್ದಾವೆ ಈಗ ಹೊಡೆದ ಮೇಲೆ ಚೀರೋದು ಕಾಮನ್. ಆ ರೀತಿ ಯಾವುದು ನಗರದ ಪತ್ರಿಕಾ ಭವನದಲ್ಲಿ ಶರಣಬಸಪ್ಪ ಸುಗೂರ್ ಅವರ ನೇತೃತ್ವದಲ್ಲಿ ಪ್ರಜಾ ಸುದ್ದಿ ಕನ್ನಡ ದಿನಪತ್ರಿಕೆ 15ನೇ ವಾರ್ಷಿಕೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕ ಪ್ರಥಮ ಪತ್ರಕರ್ತರ ಸಮ್ಮೇಳನ ಜರುಗಿತು. ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಪ್ರಜಾ ಸುದ್ದಿ ಕನ್ನಡ ದಿನಪತ್ರಿಕೆ 15ನೇ ವಾರ್ಷಿಕೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕ ಪ್ರಥಮ ಪತ್ರಕರ್ತರ ಸಮ್ಮೇಳನಕ್ಕೆ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲಂ ಪ್ರಭು ಪಾಟೀಲ್ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪತ್ರಕರ್ತರ ಕಲ್ಯಾಣ ಕರ್ನಾಟಕ ಪತ್ರಕರ್ತರ ಪ್ರಥಮ ಸಾಹಿತ್ಯ ಸಮ್ಮೇಳನದ ಅಧಿಕೃತ ಉದ್ಘಾಟನೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ತಾವು ಸಹ ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಂತರ ವೇದಿಕೆ ಮೇಲೆ ಆಸೀನರಾಗಿದ್ದ ಗಣ್ಯರಿಗೆ ಪ್ರಜಾ ಸುದ್ದಿ ಕನ್ನಡ ದಿನಪತ್ರಿಕೆಯ ಸಂಸ್ಥೆಯ ವತಿಯಿಂದ ಹೂವಿನ ಮಾಲೆ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ನಂತರ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಡಾಕ್ಟರ್ ನಿರಂಜನ್ ಸತ್ಯಂಪೇಟೆ ದಂಪತಿಗಳಿಗೆ ಶಾಸಕ ಅಲಂ ಪ್ರಭು ಪಾಟೀಲ್ ಸನ್ಮಾನಿಸಿದರು. ನಂತರ ಮಹಿಪಾಲ್ ರೆಡ್ಡಿ ಮುನ್ನೂರ್, ಪ್ರಭಾಕರ್ ಜೋಶಿ, ಬಿವಿ ಚಕ್ರವರ್ತಿ ಸೇರಿದಂತೆ ಹಲವಾರು ಗಣ್ಯರು ಗೋಷ್ಠಿಗಳನ್ನು ನಡೆಸಿಕೊಟ್ಟರು. ನಂತರ ಶಾಸಕ ಅಲಂ ಪ್ರಭು ಪಾಟೀಲ್ ಅವರು ಪತ್ರಕರ್ತರ ವೃತ್ತಿ ಬದುಕಿನ ಕುರಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತು ನಿಜವಾಗಿ ಕೂಡ ನಾವು ಶರಣಬಸಪ್ಪ ಸುಗೂರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಇಂಥ ಒಂದು ಡಿಜಿಟಲ್ ಯುಗದಲ್ಲಿ ಪ್ರಿಂಟ್ ಮೀಡಿಯಾ ಇದ್ದು ಮೊಬೈಲ್ ಬಂದಿರತಕ್ಕಂಥದ್ದು, ಸೋಷಿಯಲ್ ಮೀಡಿಯಾ ಇರ್ತಕ್ಕಂಥ ಇಂಥ ಒಂದು ಯುಗದಲ್ಲಿ 15 ವರ್ಷಗಳ ಕಾಲ ಸತತವಾಗಿ ಪತ್ರಿಕಾವನ್ನು ನಡೆಸಿಕೊಂಡು ಬಂದಿರತಕ್ಕಂಥದ್ದು ಬಹಳ ವಿಶೇಷವಾದಂಥ ತಮ್ಮೆಲ್ಲರ ಪರವಾಗಿ ಗುಲ್ಬರ್ಗ ಜಿಲ್ಲೆಯ ಜನತೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ಪತ್ರಿಕಾ ರಂಗ ಇವತ್ತು ಬಹಳಷ್ಟು ಕಷ್ಟ ಪರಿಸ್ಥಿತಿಯಲ್ಲಿದೆ. ಹಿಂದಿನ ಇತಿಹಾಸವನ್ನು 16ನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಮೊದಲನೇ ಪತ್ರಿಕೆ ಕನ್ನಡದಲ್ಲಿ ಕೂಡ ಪ್ರಾರಂಭ ಆಗಿತ್ತು 1917-18ರಲ್ಲಿ ಇದ್ದರೂ ಕೂಡ ಇವತ್ತು ಇಷ್ಟೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಚಿಕ್ಕವನಿದ್ದಾಗ 1972ರಲ್ಲಿ ಗಿರ್ಲೋ ಬನ್ಸು, ನಮ್ಮ ಜೇವರ್ಗಿಯವರು, ಸತ್ಯಕ ಮಲ್ಲೂರವರು, ಕ್ರಾಂತಿ ಪತ್ರಿಕೆ ಸಂಗ್ರಾಮ್ ಸಿದ್ದರಾಮೇಶ್ವರವರು, ಇಂಥವೆಲ್ಲ ಪತ್ರಿಕೆಗಳು ಅದನ್ನೇ ಓದಿ ಮತ್ತೊಂದು ಬೇರೆ ಪತ್ರಿಕೆಗಳಲ್ಲಿ ಇರಲಿಲ್ಲ. ಉರ್ದು ಪತ್ರಿಕೆ ಕಾಗಲ್ಕರ್ ಅವರು ಬಳಸಿದ್ರು. ಅವೆಲ್ಲ ಏನಪ್ಪ ಅಂದ್ರೆ ನಾವು ಓದ್ತಕ್ಕಂಥ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಕೂಡ ನಾವು ಊರಲ್ಲಿದ್ದಾಗ ಒಂದು ಪತ್ರಿಕೆ ಪ್ರಿಂಟ್ ಆಗಿದ್ದು 1 ವಾರ ಬಿಟ್ಟು ಬರ್ತಿತ್ತು, ಪೋಸ್ಟ್ ಆಫೀಸ್ನಾಗ ಹಾಕ್ತಿದ್ರು. ಅದು ಬಂದು ಊರು ಪತ್ರಿಕೆ ಇರ್ತಿತ್ತು. ಅದು ಪತ್ರ ಎಲ್ಲರೂ ಒಬ್ಬರಾಗ ಒಬ್ಬ ನಮ್ಮ ಮುಖಾನ್ ತರಿಸ್ತಿದ್ವಿ. ಅಂಥ ಒಂದು ಕಾಲದಲ್ಲಿ ಮುಂದೆ ಬಹಳಷ್ಟು ಏನಪ್ಪ ಅಂದ್ರೆ ಬೆಳಕನ್ನು ಚೆಲ್ತು ಪತ್ರಕರ್ತರ ಪೇಪರ್ಗಳು. ಮುಂದೆ ಈ ಕಡೆ ಏನಪ್ಪ ಅಂದ್ರೆ ಮೊಬೈಲ್ ಬಂದ ತಕ್ಷಣ, ಸೋಷಿಯಲ್ ಮೀಡಿಯಾ ಬಂದ ತಕ್ಷಣ, TV ಬಂದ ತಕ್ಷಣ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಇವತ್ತು ಮತ್ತೊಂದು ಕಷ್ಟ ಪರಿಸ್ಥಿತಿಯಲ್ಲಿ ಪತ್ರಿಕೆಗಳನ್ನು ನಡೆಸ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಇವತ್ತು ತಾವು ಈ ಒಂದು ಕಲ್ಯಾಣ ಕರ್ನಾಟಕ ಪ್ರಥಮ ಪತ್ರಕರ್ತರ ಸಮ್ಮೇಳನ ಅದು ಕೂಡ ವಿಶೇಷವಾಗಿ ಒಬ್ಬ ಒಳ್ಳೆಯ ಗುರಪ್ಪಜ್ಜ ಅಂತೇಳಿ ಅವ್ರ ಮುದ್ದವರು ಅವರು ಪುಣ್ಯತಿ ಮಾಡ್ತಾರೆ. ಅವ್ರ ತಂದೆಯವರು ನಾ ಯಾವಾಗಲೂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದ್ದಾಗ 2000 ಇಸ್ವಿದಲ್ಲಿ ಅಲ್ಲಿ ಹೋಗಿದ್ದೆ ಸತ್ಯಪೇಟೆ ಆಡೋರು ಬಸವ ಮಾರ್ಗ ಅಂತ ಹೇಳಿ ಒಂದು ಪತ್ರಿಕೆ ತೆಗೆದಿದ್ರು. ಮತ್ತು ಅವರು ಕೂಡ ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥ ಅಂಥವರ ಪುತ್ರರನ್ನ ಇವತ್ತು ಒಳ್ಳೆಯ ಪತ್ರಕರ್ತರಾಗಿ ಹುಟ್ಟಿದ್ದು ಸುರ್ಪುರದಲ್ಲಿ ಆದರೂ ಕೂಡ ಅವರು ಬೆಳೆದು ಇವತ್ತು ಎಲ್ಲ ಕಡೆ ಪರಿಚಯ ಆಗಿದ್ದು ನಮ್ಮ ಸತ್ಯಪೇಟೆ ಶಿವರಂಜನವರನ್ನ ಮಾಡಿದ್ದು ಬಹಳ ಸೂಕ್ತ. ಅದಕ್ಕಾಗಿ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಮ್ಮೇಳನ ಅಧ್ಯಕ್ಷರನ್ನಾಗಿ ಒಬ್ಬ ನುರಿತ ಪತ್ರಕರ್ತ ಮಗ ಮತ್ತು ನುರಿತ ಪತ್ರಕರ್ತ ಎಲ್ಲವನ್ನ ಅಧ್ಯಯನ ಮಾಡಿಕೊಂಡಿರ್ತಕ್ಕಂಥವನ್ನ ಸೂಕ್ತವಾಗಿ ಇದಕ್ಕೆ ಅಧ್ಯಕ್ಷತೆ ಮಾಡಿದ್ದು ಬಹಳ ಸೂಕ್ತ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಪ್ರಜಾಪ್ರಭುತ್ವದ ಅಂಗದಲ್ಲಿ 4 ಅಂಗಗಳಲ್ಲಿ ಪತ್ರಿಕಾ ರಂಗ ಕೂಡ ಒಂದು ಬಹಳಷ್ಟು ರಾಜಕೀಯವಾಗಿ ಅದು ಕೂಡ ಅಧೋಗತಿ ಹೋಗ್ತಕ್ಕಂಥ ಪರಿಸ್ಥಿತಿ ನಾವು ಕಂಡಿದ್ದೀವಿ. ಇವತ್ತು ಕಾರ್ಯಾಂಗ ಕೂಡ ಏನಪ್ಪ ಅಂದ್ರೆ ಅದು ಕೂಡ ದಾರಿ ಬಿಟ್ಟಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಪತ್ರಿಕಾ ರಂಗ ಯಾವತ್ತೂ ಕೂಡ ರಾಜಕಾರಣಿಗಳನ್ನ, ಅಧಿಕಾರಿಗಳನ್ನ
ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರ ಗಮನವನ್ನ ಸಮಸ್ಯೆಗಳನ್ನ ಗಮನಗಳಿಗೆ ಸೆಳೆದು ಅದನ್ನ ಕೆಲಸ ಮಾಡತಕ್ಕಂಥ ಕಾರ್ಯ ಇವತ್ತು ಕೂಡ ಬಂದಿದೆ. ಅದರಿಂದ ಬಹಳಷ್ಟು ಸುಧಾರಣೆ ಆಗಿದೆ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ದಾಗ ಒಂದ್ಸಲ ಹೇಳಿದ್ದೇನೆ ಈ ಮಾತು. ಬೆಳಿಗ್ಗೆ ಒಂದು ಪತ್ರಿಕೆ ಓದ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪತ್ರಿಕೆಯಲ್ಲಿ ಓದಿದೆ ನಾನು, ಅಫ್ಜಲ್ಪುರ ತಾಲೂಕಿನಲ್ಲಿ ಇಂಥ ಸರ್ವೆ ನಂಬರ್ದಲ್ಲಿ 100 ಎಕರೆ ಗೋಡು ಬಿದ್ದಿದೆ ಅಂತ ಹೇಳಿ ಆ ಬೆಳೆ ಎಲ್ಲ ಮನೆಗೆ ಹೋಗಿದೆ. ನಾವು ದಿಢೀರ್ನ ಅಧಿಕಾರಿಗಳ ಕರ್ಕೊಂಡು ಹೋದಾಗ ಏನಪ್ಪ ಅಂದ್ರೆ ಅಲ್ಲಿ ಗೊತ್ತಾಯ್ತು, ಆ ಪತ್ರಿಕೆದವರು ಗಮನ ಸೆಳೆದಿದ್ದಕ್ಕಾಗಿ ಹೋದೇವಿಲ್ಲ, ಅಧಿಕಾರಿಗಳು ಯಾರು ಹೇಳಿಲ್ಲ. ನಾನು ಅಧಿಕಾರಿಗಳು ಹೇಳಿದ್ರೆ ನಿಮ್ಮ ಕೆಲಸ ಇದು, ನಿಮ್ದೆಲ್ಲ ಗ್ರಾಮ ಸೇವಕರು ಇರ್ತಾರ, ನಿಮ್ದು ಎಡಿ ಇರ್ತಾರ, ಜೇಡಿ ಇರ್ತಾರ, ನಿಮ್ ಡ್ಯೂಟಿ ಗಮನಕ್ಕೆ ತರಬೇಕು. ಪತ್ರಿಕೆಯಲ್ಲಿ ಓದತಕ್ಕಂಥ ಪರಿಸ್ಥಿತಿ ಯಾಕೆ ಬರ್ತಿದ್ವು ಅಂದ್ರೆ ಪತ್ರಿಕೇತರ ಕೆಲಸ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇರ್ತಕ್ಕಂಥದ್ದು ಅವ್ರು ಗಮನ ಹರಿಸಿ ಸರ್ಕಾರದ ರಾಜಕೀಯ ಮುಖಂಡಗಳ ಅಧಿಕಾರಿಗಳ ಕಣ್ಣು ತರಿಸ್ತಕ್ಕಂಥ ರೀತಿಯಲ್ಲಿ ಪ್ರಿಂಟ್ ಮಾಡಿದಕ್ಕಾಗಿ ನಾವು ಸಡನ್ ಆಗಿ ಬಂದು ಮೀಟಿಂಗ್ ಮಾಡಿ ಮಂತ್ರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ 15 ಲಕ್ಷ ಆಗಿನ ಕಾಲದಲ್ಲಿ 2000ರಲ್ಲಿ ಫ್ರೀಯಾಗಿ ಏನಪ್ಪ ಅಂದ್ರೆ ಔಷಧ ಡಿಸ್ಟ್ರಿಬ್ಯೂಟ್ ಮಾಡಿ ಆ ರೋಗ ಕಂಟ್ರೋಲ್ ಮಾಡಿ ರೈತರ ಬದುಕನ್ನು ಉಳಿತು. ಇಲ್ಲೇ ಹೋದ್ರೆ ಬಹಳಷ್ಟು ಜನ ರೈತರು ಬೆಳೆ ಹಾನಿ ಮಾಡಿಕೊಂಡು ನಾಶ ಆಗ್ತಿದ್ರು. ಇವೆಲ್ಲವನ್ನ ಕೆಲಸ ಬಹಳಷ್ಟು ಸಮಸ್ಯೆಗಳನ್ನ ಪತ್ರಕರ್ತರು ನಮ್ಮ ಕಣ್ಣು ತರಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಬಹಳಷ್ಟು ಕಷ್ಟ ಕಾಲದಲ್ಲಿ ಮೊನ್ನೆ ನಾವು ಮುಖ್ಯಮಂತ್ರಿಗಳಿಗೆ ಗುರುರಾಜ್ ಕುಲಕರ್ಣಿ ಅವರು ಬಹಳಷ್ಟು ಜನ ಬಂದಿದ್ರು, ಮುಖ್ಯಮಂತ್ರಿಗೆ ಹೇಳಿದವರು, ಅವ್ರಿಗೊಂದು ಮನವಿಯನ್ನ ಕೂಡ ಕೊಟ್ಟಿದ್ರು. ಆ ಮನವಿಯಲ್ಲಿ ಈ ಪತ್ರಕರ್ತರ ಬಹಳ ಕಷ್ಟದಲ್ಲಿದ್ದಾರೆ, ಪತ್ರಿಕಾರಂಗ ನಡೆಸ್ತಕ್ಕಂಥದ್ದು ಬಹಳ ಕಠಿಣವಾದಂತ ಕೆಲಸ. ಇಂಥದ್ರಲ್ಲಿ ನೀವು ಅಡ್ವರ್ಟೈಸ್ಮೆಂಟು ಪ್ರತಿ ತಿಂಗಳಾಗಿ ಒಂದು ಫಿಕ್ಸ್ ಮಾಡಿ ಆ ಪತ್ರಿಕೆ ನಡೆಸಲಿಕ್ಕೆ ಏನಾದರೂ ಧನಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಬೆಂಬಲ ಕೊಡ್ಬೇಕು. ಇದಕ್ಕೆ ಅಂದ್ರೆ ಏನಪ್ಪ ಅಂದ್ರೆ ರಾಜಕೀಯವಾಗಿ ಎಲ್ಲರಿಗೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು, ತಿಳುವಳಿಕೆ ಕೊಡ್ತಕ್ಕಂಥದ್ದು, ಮಾರ್ಗದರ್ಶನ ಮಾಡ್ತಕ್ಕಂಥ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರು ಇವತ್ತು ಅದನ್ನ ಮುನ್ನಡೆಸ್ಕೊಂಡು ಹೋಗಿ ಸಾಧ್ಯ ಇದೆ, ಹೋದ್ರೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ತಾವೆಲ್ಲರೂ ನಂಬೋಣಿದ್ದೀರಿ. ಇವತ್ತು ಈ ಸಂದರ್ಭದಲ್ಲಿ ಚಿದಾನಂದ್ ಕುಡ್ಡನ್, ರಾಜ್ಕುಮಾರ್ ಮಾಳ್ಗೆ, ಸಿದ್ದಪ್ಪ ಹೊಸ್ಮನಿ, ಶಿವರಾಜ್ ದೊಡ್ಮನಿ, ಶಿವಲಿಂಗಪ್ಪ ದೊಡ್ಮನಿ, ದೇವೇಂದ್ರಪ್ಪ ಕಪ್ನೂರ್, ಚಂದ್ರಶೇಖರ್ ಕವಲ್ಗ, ಹನುಮಂತ್ ಹಳ್ಳಿಕೇರಿ, ಅವಿನಾಶ್ ದೇವನೂರ್, ಶಿವರಾಜ್ ವಾಲಿ, ಮಲ್ಲಿಕಾರ್ಜುನ್ ನಾಯ್ಕೋಡಿ, ಪ್ರಕಾಶ್ ಪೂಜಾರಿ, ಲೋಹಿತ್ ಕಟ್ಟಿ, ರಮೇಶ್ ಭಟ್, ವಾಸು ಚೌಹಾಣ್ ಸೇರಿದಂತೆ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳು ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರೆಯುತ್ತದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಬೌದ್ಧ ಧರ್ಮ ಎಂದು ಬರೆಸಿ ಮುಂದೆ ತಮ್ಮ ಉಪಜಾತಿಗಳನ್ನು ನಮೂದಿಸಲು ಕರೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಬೌದ್ಧ ಧರ್ಮ ನಮೂದಿಸಬೇಕು ಎಂದು ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ತಿಳಿಸಿದೆ. ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿಯ ಸದಸ್ಯರು ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ 22ರಿಂದ ಪ್ರಾರಂಭವಾಗಲಿರುವ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು
ಬೌದ್ಧ ಧರ್ಮ ಎಂದು ದಾಖಲಿಸಬೇಕು ಎಂದು ಕರೆ ನೀಡಿದರು. 13 ಮತ್ತು 18ರಂದು ಬೆಂಗಳೂರಿನಲ್ಲಿ ಸಭೆ ಮಾಡಿ ಎಲ್ಲರೂ ಸಹ ಬಹುಮತದ ನಿರ್ಧಾರ ಕೈಗೊಳ್ಳಲಾಗಿದೆ. ಕಾಲಂ ನಂಬರ್ 8ರಲ್ಲಿ ಬೌದ್ಧ ಕ್ರಮ ಸಂಖ್ಯೆ 6ರಲ್ಲಿ ತಮ್ಮ ಉಪಜಾತಿಗಳ ಹೆಸರುಗಳನ್ನು ಬರೆಸಬೇಕು. ಬೌದ್ಧ ಧರ್ಮ ಎಂದು ಬರೆಸಿ ಮುಂದೆ ತಮ್ಮ ಉಪಜಾತಿಗಳನ್ನು ಬರೆಸಿದ ದಲಿತರಿಗೆ ಮೀಸಲಾತಿಯಲ್ಲಿ ಯಾವುದೇ ತೊಂದರೆಗಳನ್ನು ಉಂಟಾಗುವುದಿಲ್ಲ. ಈ ಹಿಂದೆ ತಮಗೆ ಹೇಗೆ ಸೌಲಭ್ಯಗಳು ದೊರೆತಿದ್ದವು, ಮುಂದೆ ಕೂಡ ಎಲ್ಲ ಸಹಾಯ ಸೌಲಭ್ಯಗಳು ದೊರೆಯುತ್ತವೆ ಎಂದು ಮನವಿ ಸಹ ಮಾಡಿಕೊಂಡರು. ನಾಳೆ ನಗರದ ತಿಮ್ಮಾಪುರ್ ವೃತ್ತದಲ್ಲಿರುವ ಕನ್ನಡ ಭವನದಲ್ಲಿ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿಯ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಸಭೆ ನಡೆಯಲಾಗುತ್ತದೆ ಎಂದು ಸಹ ತಿಳಿಸಿದರು. ಈ ಸಭೆಗೆ ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡರು. 13ನೇ ತಾರೀಕಿನಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ತೀರ್ಮಾನ ಆಗಿದೆ ಅಂತಂದರೆ, ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ತಮ್ಮ ಧರ್ಮವನ್ನು ಬೌದ್ಧ ಅಂತ ಬರೆಸಬೇಕು. ಅಂದರೆ ಧರ್ಮದ ಕಾಲಂ 8ರಲ್ಲಿ ಬೌದ್ಧ ಅಂದರೆ ಅದು ಕ್ರಮ ಸಂಖ್ಯೆ 6 ಆಗುತ್ತೆ, ಅದನ್ನು ಬರೆಸಬೇಕು. ಮತ್ತು ಕಾಲಂ ನಂಬರ್ 9 ಜಾತಿ ಅನ್ನೋ ಇದೆಯಲ್ಲ, ಆ ಜಾತಿಯನ್ನು ಪರಿಶಿಷ್ಟ ಜಾತಿ ಅಂತ ಆಯ್ಕೆ ಮಾಡಿಕೊಂಡು ಪರಿಶಿಷ್ಟ ಜಾತಿಯಲ್ಲಿರುವಂಥ ನಮ್ಮ ಮೂಲ ಜಾತಿಯನ್ನು ಬಲಿಯ, ಚಲವಾದಿ, ಮಾದಿಗ ಏನು ನಮ್ಮ ಜಾತಿ ಇದೆಯಲ್ಲ, ನಮ್ಮ 101 ಜಾತಿ ಪಟ್ಟಿಯಲ್ಲಿ ಅದನ್ನು ಬರೆಸ್ಬೇಕಂತ ಒಂದು ತೀರ್ಮಾನ ಆಗಿದೆ. ಅದೇ ರೀತಿಯಾಗಿ ಈ ಆಂದೋಲನವನ್ನು ರಾಜ್ಯದಾದ್ಯಂತ ಏನು ವ್ಯವಸ್ಥಿತವಾಗಿ ಪ್ರಚಾರ ಮಾಡಲಿಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳನ್ನು ಒಂದು ನಿರ್ಮಾಣ ಮಾಡಿ ಪ್ರತಿ ಹಳ್ಳಿಗೂ ಮತ್ತು ಪ್ರತಿ ಮನೆಗೂ ಕೂಡ ಈ ವಿಚಾರ ತಪ್ಪಿಸುವಂಥ ಒಂದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ರಾಜ್ಯ ಸಮಿತಿ ಕೂಡ ನಿರ್ಮಾಣ ಆಗಿದೆ. ಪೂಜ್ಯ ಮನೋರಕ್ಷಿತ ಬಂತೇಜಿಯವರು ಅದರ ಮಾರ್ಗದರ್ಶಕರು ಮತ್ತು ಟಿಪ್ಪು ಸಂಘ ಮಾರ್ಗದರ್ಶನ ಇದೆ. ಈ ಸಂಘಟನೆಯ ಮುಖಂಡರುಗಳೆಲ್ಲ ಸಂಚಾಲಕರಾಗಿದ್ದಾರೆ. ರಾಜ್ಯ ಮಟ್ಟದ ಮಾವಳ್ಳಿ ಶಂಕರ್, ಬಿ ಗೋಪಾಲ್, ಅನಾಮಯ, ಇನ್ನೂ ಸುಮಾರು ಜನ ರಾಜ್ಯ ದಲಿತ ಸಂಘಟನೆಗಳ ಮುಖಂಡರು ರಾಜ್ಯ ಸಂಚಾಲಕರಾಗಿದ್ದಾರೆ. ನಾನು ಬುದ್ಧಘೋಷ್ ದೇವೇಂದ್ರ ರೆಡ್ಡಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದೇನೆ. ಮತ್ತು ಮರಿಯಪ್ಪಹಳ್ಳಿಯವರು, ಇದನ್ನ ರಮೇಶ್ ಕಾಕುಳಿಯವರು ಈ ಗುಲ್ಬರ್ಗ ಡಿವಿಷನ್ನ ಪ್ರತಿನಿಧಿಗಳಾಗಿ ಆ ಕಮಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದು ಕಮಿಟಿಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದಾದ ನಂತರ 18ನೇ ತಾರೀಕಿಗೆ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಕೂಡ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಒಂದು ಸಭೆ ಮತ್ತು ವಿಚಾರ ಸಂಕಿರಣ ನಡೀತು. ಅಲ್ಲಿ ಕೂಡ ಇದರ ಬಗ್ಗೆ ಒಂದು ತೀರ್ಮಾನ ಮಾಡಿದ್ದಾರೆ. ಎಲ್ಲ ಬಲಗೈ ಸಮುದಾಯಗಳು ತಮ್ಮ ಧರ್ಮ ಬೌದ್ಧ ಅಂತ ಬರೆಸಬೇಕು ಹಾಗೂ ತಮ್ಮ ಜಾತಿ ವಲಯ ಚಲವಾದಿ ಅಂತ ಬರೆಸಬೇಕನ್ನೋ ತೀರ್ಮಾನವನ್ನು ಕೂಡ ಅವರು ಕೂಡ ಮಾಡಿದ್ದಾರೆ. ಇದು ಒಟ್ಟಾರೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಂಬಿರುವಂಥ, ಅವರನ್ನು ಅನುಸರಿಸಿರುವಂಥ ಎಲ್ಲ ವರ್ಗಗಳೇನಿದಲ್ಲ ಅವರು ತಮ್ಮ ಧರ್ಮವನ್ನು ಹಿಂದೂ ಅಂತ ದಾಖಲೆ ಮಾಡದೆ ಬೌದ್ಧ ಅಂತ ದಾಖಲೆ ಮಾಡಬೇಕು ಅನ್ನೋಂಥ ಒಂದು ಕರೆ ಇಡೀ ರಾಜ್ಯಾದ್ಯಂತ ಇವತ್ತು ಕೇಳಿ ಬರ್ತಾ ಇದೆ. ಅದನ್ನು ಅನೌನ್ಸ್ ಮಾಡೋ ಸಲುವಾಗಿ ನಾವೆಲ್ಲರೂ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ದೇವೇಂದ್ರ ಹೆಗಡೆ, ಮರಿಯಪ್ಪ ಹಳ್ಳಿ, ಅರ್ಜುನ್ ಭದ್ರೆ, ಬಸಣ್ಣ ಸಿಂಗೆ, ಹಣಮಂತ್ ಬೋಧನ್ಕರ್, ಸಂತೋಷ್ ಮೇಲಿನ್ಮನಿ, ದತ್ತಾತ್ರೇಯ ಎಕ್ಕಳಕಿ ಸೇರಿದಂತೆ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿಯ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕನ್ನಡ ನಾಮಫಲಕದ ಹೋರಾಟಕ್ಕೆ ರಾಜಕೀಯ ಲೇಖನ ನೀಡುತ್ತಿದ್ದಾರೆ, ಇದು ಶುದ್ಧ ಸುಳ್ಳು ಎಂದು ಸ್ಪಷ್ಟನೆ ನೀಡಿದ ಕರವೇ ಅಧ್ಯಕ್ಷ. ನಿನ್ನೆ ತಡರಾತ್ರಿ ವ್ಯಕ್ತಿಯನ್ನು ಬೆತ್ತಲೆಗೊಳಿಸಿ ಕಟ್ಟಿಗೆಯಿಂದ ಥಳಿಸಿ ಕೊಲೆ ಮಾಡಿರುವ ಘಟನೆ ಆಳಂದ್ ರಸ್ತೆಯಲ್ಲಿರುವ ಲ್ಯಾಪ್ರಸಿ ಕಾಲೋನಿಯಲ್ಲಿ ನಡೆದಿದೆ. ಶಾಣಬಸಪ್ಪ ಸುಗೂರ್ ಅವರ ನೇತೃತ್ವದಲ್ಲಿ ಪ್ರಜಾಸುದ್ದಿ ಕನ್ನಡ ದಿನಪತ್ರಿಕೆ 15ನೇ ವಾರ್ಷಿಕೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕ ಪ್ರಥಮ ಪತ್ರಕರ್ತರ ಸಮ್ಮೇಳನ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಬೌದ್ಧ ಧರ್ಮ ಎಂದು ಬರೆಸಿ ಮುಂದೆ ತಮ್ಮ ಉಪಜಾತಿಗಳನ್ನು ನಮೂದಿಸಲು ಕರೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.